1-2 ತುಪ್ಪನ ಇಂಡಿಯಾದಲ್ಲೇ ಬಿಟ್ಟು ಬಂದ್ರು. ಸೊ ಸಿಗೋದಿಲ್ಲ, ಬಾಲಿಯಲ್ಲಿ ಅದೆಲ್ಲ ಸಿಗೋದಿಲ್ಲ ಬಿಟ್ಟು. ಖಂಡಿತ ನಾನು ಟ್ರಸ್ಟ್ ಮಾಡ್ತೀನಿ. ಈಗ ಮಂತ್ಲಿ 2-3 ಟೈಮ್ಸ್ ಈಗೆಲ್ಲ ಕೊಡ್ತೀನಿ ಅಷ್ಟೇ. ರೂಪಾಯಿ ಸಿಕ್ಕಿದೆ ಅನ್ಸುತ್ತೆ ಇದು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಚೈತ್ರ ಶೆಟ್ಟಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹೌಸ್ ವೈಫ್ ಅಂತ ಅಂದ್ರೇ ಯಾರಾದರೂ ಮೊದಲಿಗೆ ನಮಗೆ ಕ್ವಶನ್ ಏನಾಗ್ತಾರೆ ಹೇಳಿ, ಮನೇಲಿ ನಿಮ್ಗೆ ಏನು ಕೆಲಸ ಇದೆ ಅಂತ ಹೇಳಿಬಿಟ್ಟು ಅಲ್ವಾ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೌಸ್ ವೈಫ್ಗೆ ಎಷ್ಟೊಂದು ಕೆಲಸ ಇರುತ್ತೆ ಅಲ್ವಾ? ಹೊರಗಡೆ ವರ್ಕ್ ಮಾಡೋ ವುಮೆನ್ ಅಂತಂದರೆ ಅವರಿಗೆ ಒಂಥರ ರೆಸ್ಪೆಕ್ಟ್ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ನಾನು ನೋಡಿದ್ದೀನಿ, ತುಂಬ ಕಡೆ ನೋಡಿದ್ದೀನಿ. ಹೊರಗಡೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವ್ರಿಗೊಂದು ರೆಸ್ಪೆಕ್ಟ್ ಇರುತ್ತೆ. ಮನೆಯಲ್ಲಿ ಇರೋದು ಅಂತಂದರೆ ಯಾಕೆ ಮನೆಯಲ್ಲಿ ಇದೆಯಾ ಅಂತ ಹೇಳಿ ಜಾಸ್ತಿ ಜನ ಕೇಳ್ತಾರೆ. ಓದ್ಕೊಂಡಿದ್ದೀಯಾ, ಯಾಕೆ ವರ್ಕ್ ಮಾಡಬಾರ್ದಾ ಅಂತ ಹೇಳಿಬಿಟ್ಟು. ಬಟ್ ಅದು ಅವರವರ ಚಾಯ್ಸ್ ಅಲ್ವಾ? ಮನೆಯಲ್ಲಿ ಇರೋದಿರ್ಬೋದು, ವರ್ಕ್ ಮಾಡೋದಿರ್ಬೋದು, ಅದೆಲ್ಲ ಅವರವರ ಚಾಯ್ಸ್ ಆಗಿರುತ್ತೆ. ನಾನು ಕೂಡ ಮದುವೆಗೆ ಮುಂಚೆ ಒಂದು ಒಳ್ಳೆ ಜಾಬಲ್ಲೇ ಇದ್ದೆ. ಆಮೇಲೆ ಮದುವೆ ಆದಮೇಲೆ ನನಗೂ ಜಾಬ್ ಮಾಡಬೇಕು ಅಂತಲೇ ಆಸೆ ಇತ್ತು. ಬಟ್ ಏನು ಮಾಡೋದಕ್ಕಾಗಲ್ಲ ಅಲ್ವಾ? ನನಗೆ 2 ಮಕ್ಕಳಾದಮೇಲೆ ಜಾಬ್ಗಿಂತ ಹೆಚ್ಚು ಅವ್ರನ್ನ ನೋಡಿಕೊಂಡು ಮನೇಲಿರೋದೇ ಸುಟೇಬಲ್ ಅನಿಸ್ತು. ಮುಂದೆ ಯಾವತ್ತಾದರೂ ಜಾಬ್ ಮಾಡೋ ಅನಿವಾರ್ಯತೆ ಬಂದರೆ, ಇಲ್ಲ ಅಂತಂದರೆ ಜಾಬ್ ಮಾಡಬೇಕು ಅಂತ ನನಗನ್ಸಿದ್ರೆ ಖಂಡಿತ ಜಾಬ್ ಮಾಡ್ತೀನಿ. ಇವಾಗ ಕೂಡ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಲ್ವಾ? ಅದು ಒಂದು ಟೈಪ್ ಜಾಬ್ ಥರನೇ. ನನಗೆ ಎಡಿಟಿಂಗು, ವಾಯ್ಸ್ ಓವರ್ ಅದು ಇದು ಕೊಡೋದ್ರಲ್ಲಿ ಟೈಮ್ ಆಗಿ ಹೋಗುತ್ತೆ. ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇರೋದ್ರಿಂದ ನಾನು ಈ ಯೂಟ್ಯೂಬನ್ನು ಹಿಡ್ಕೊಂಡಿದ್ದು. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇದರಲ್ಲೇ ನನಗೆ ಇನ್ಕಮ್ ಬರುತ್ತೆ ಅಂತ ಹೇಳಿದರೆ, ನನ್ನ ಹಾಬೀಸಿಗೆ ನನಗೆ ಇನ್ಕಮ್ ಬರುತ್ತೆ ಅಂದರೆ ನನಗೆ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ನಾನು ತುಂಬ ಇಷ್ಟಪಟ್ಟು ಇದನ್ನು ಮಾಡಿದ್ದು. ಯಾರಾದರೂ ಹೌಸ್ ವೈಫ್ ಆಗಿ ಮನೇಲಿದ್ದು ತುಂಬ ಬೇಜಾರಾಗ್ತಿದೆ, ಏನಾದರೂ ಮಾಡಬೇಕು ಅಂತ ಹೇಳಿದರೆ ಖಂಡಿತ ನೀವು ಸ್ವಂತ ಬಿಸ್ನೆಸ್ ಇರ್ಬೋದು, ಈ ಹಪ್ಪಳ ಮಾಡೋದಿರ್ಬೋದು, ಉಪ್ಪಿನಕಾಯಿ ಮಾಡೋದಿರ್ಬೋದು, ಏನಾದರೂ ಒಂದು ಮಾಡಿ ನೀವು ಇಂಡಿಪೆಂಡೆಂಟ್ ಆಗಿದ್ರೇ ತುಂಬ ಒಳ್ಳೇದಲ್ವಾ? ನಾವು ಯಾರ್ಯಾರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಇಂಡಿಪೆಂಡೆಂಟ್ ಆದ್ರೇ ನಮಗೇ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗುತ್ತೆ ಅಲ್ವಾ? ಸೊ ನಾನು ಅದನ್ನು ತುಂಬ ನಂಬ್ತೀನಿ. ಸೊ ನಮಗೆ ಗಂಡ ಅಮೌಂಟ್ ಕೊಡಲ್ಲ ಅಂತಲ್ಲ, ಬಟ್ ಇಂಡಿಪೆಂಡೆಂಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಲ್ವಾ? ಹಾಗೆಯೇ ಇಲ್ಲಿ ನಾನು ಆ್ಯಪಲ್ ಕೊಯ್ಬೇಕಾದ್ರೆ ನೋಡಿ ಒಳಗಿಂದನೇ ಹಾಳಾಗೋಗಿತ್ತು ಆ್ಯಪಲ್ಲು. ಇದೇನಪ್ಪ ಹೀಗಾಯಿತು ಅಂತ ನಾನು ಅನ್ಕೊತಾ ಇದ್ದೆ. ಹಾಗೆಯೇ ಇವತ್ತು ನಾನು ಮಧ್ಯಾಹ್ನ ಸಾರಿಗೆ ಹೆಸರದು ಕಾಳು ಇರುತ್ತಲ್ಲ ಅದು, ಮತ್ತು ದಾಲನ್ನು ಹಾಕಿಬಿಟ್ಟು ಟೊಮೆಟೊ ಮತ್ತು ಇದು ಹಾಕಿಬಿಟ್ಟು ಒಂದು ಸಾರು ಮಾಡೋಣ ಅಂತ ಹೇಳಿಬಿಟ್ಟು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಯಾವುದೇ ನೀವು ದಾಲ್ ಸಾರು ಏನೇ ಮಾಡಿಕೊಟ್ರು ಕೂಡ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಆ್ಯಪಲ್ ಕಟ್ ಮಾಡಿ ಕೊಟ್ಟೆ. ನಾನು ಮುಂಚೆನೇ ಹೇಳಿದ್ದೆ ನನ್ನ 2 ಮಕ್ಕಳು ಇಬ್ಬರು ಹಂಚ್ಕೊಂಡು ತಿಂತಾರೆ ಅಂತ ಹೇಳಿಬಿಟ್ಟು. ಹಂಚ್ಕೊಂಡೇನು ತಿಂತಾರೆ, ಬಟ್ ಇಬ್ಬರು ಒಟ್ಟಾದಾಗ ಜಗಳ ಶುರುವಾಗಿದೆ ಇವಾಗ. ಅವರಿಬ್ಬರನ್ನ ಬಿಡಿಸೋದೇ ನಂದು ಮೇಯ್ನ್ ಟಾಸ್ಕ್ ಆಗಿಬಿಟ್ಟಿದೆ. ಯಾರಿಗೆ ಈ ರೀತಿ ಆಗುತ್ತೆ ಹೇಳಿ? ಚಿಕ್ಕವಳಿಗೆ ಅಂದರೆ ಹೇಳಿದ ಅರ್ಥ ಆಗಲ್ಲ, ದೊಡ್ಡವಳಿಗೆ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಮ್ಮ ಯಾಕೆ ಪಾಪುಗೆ ಹೇಳ್ತಾ ಇಲ್ಲ, ನನಗೆ ಹೇಳ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಇವಾಗಲೇ ಸ್ಟಾರ್ಟ್ ಆಗಿದೆ. ಸೊ ನೀವೆಲ್ಲ ಯಾವ ರೀತಿ ಇದನ್ನು ಮೇಂಟೈನ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಇಂಡಿಯಾದಿಂದ ಏನೆಲ್ಲ ತರಿಸ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ನೀವು ಮುಂದೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆಯಿತಾ? ನೋಡ್ಬೋದು ಇಲ್ಲಿ ನಾನು ಹೆಸರುಬೇಳೆ ಹಾಗೆಯೇ ದಾಲ್ ಹಾಕಿದ್ದೆ ಅಲ್ವಾ, ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಹಾಕೊಂಡ್ಬಿಟ್ಟು ಉಪ್ಪು ಮತ್ತು ಅರಿಶಿನ ಪೌಡರ್ ಹಾಕೊಂಡು ಬೇಯಿಸ್ಕೊಂಡಿದ್ದೆ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದನ್ನ ಈ ರೀತಿಯಾಗಿ ಹಾಕ್ಕೊಡ್ತೀನಿ. ಮಕ್ಕಳಿಗೆ ಬೇಳೆಗಳು ಕೊಡೋದು ತುಂಬಾ ಒಳ್ಳೆಯದು ಕೊಡೋದ್ರಿಂದ. ಹಾಗಾಗಿ ಈ ರೀತಿ ಎಲ್ಲ ವೆರೈಟಿಯಾಗಿ ಮಾಡ್ಕೊಡ್ತೀನಿ. ತಿಂತಾರೆ ಅವರು ಕೂಡ ಇಷ್ಟಪಟ್ಟು, ನನಗೂ ಕೂಡ ಖುಷಿಯಾಗುತ್ತೆ. ಆಲ್ರೆಡಿ ಗಂಟೆ ಬಂದ್ಬಿಟ್ಟು 1:15 ಆಯಿತು. ಇವಾಗ ಬ್ಲಾಗ್ ಮಾಡೋಣ ಅಂತ ಕೂತ್ಕೊಂಡ್ಬಿಟ್ಟಿದ್ದೀನಿ. ಯಾಕಂತಂದ್ರೆ ಇಂಡಿಯಾದಿಂದ ಬರೋರೊಬ್ರು ಕೆಲವೊಂದು ಪಾರ್ಸೆಲ್ ಅನ್ನು ತಂದಿದ್ದಾರೆ. ಇಂಡಿಯಾದಿಂದ ನಾನು ಏನೇನೆಲ್ಲ ತರಿಸ್ತಾ ಇದ್ದೀನಿ ಅಂತ ಓಲ್ಡ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ, ಮುಂದೆ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಇವಾಗ ಏನೆಲ್ಲ ತಗೊಬಂದಿದ್ದೀನಿ ಅಂತ ಹೇಳಿ ನೋಡ್ಬೋದು. ಒಂದು ಹೆಚ್ಚು ಅಂತಂದ್ರೆ 14 kg ಆಗೋಷ್ಟು ತರಿಸಿದ್ದೀನಿ ಆಲ್ರೆಡಿ. ಪಾಪ ಅವ್ರು ಬರೋರಿದ್ರು, ಸೊ ತಗೊಬಂದ್ರು. ತುಂಬಾನೇ ಹೆಲ್ಪ್ ಆಯಿತು. ಆಲ್ಮೋಸ್ಟ್ ಹೆಚ್ಚಿಗೆ ತಂದಿದ್ದು ಬಟ್ಟೆನೆ ಮತ್ತೆ ತುಪ್ಪ 1-2 kg ಹಾಕ್ಲಿಕ್ಕೆ ಹೇಳಿದ್ದೆ. ತುಪ್ಪ ಏನಾಯ್ತು ಅಂತಂದ್ರೆ ತೂಕ ಜಾಸ್ತಿ ಆಯ್ತಂತೆ. ಹಾಗಾಗಿ 1-2 kg ತುಪ್ಪನ ಇಂಡಿಯಾದಲ್ಲೇ ಬಿಟ್ಟು ಬಂದ್ರು. ಸೊ ತುಪ್ಪ ಬಂದಿಲ್ಲ. ಮತ್ತೆ ಬಟ್ಟೆಗಳು ಹಾಗೇನೆ ಈ ರೀತಿ ನೋಡ್ಬೋದು. ಇದು ಹಿಮಾಲಯ ಬ್ರ್ಯಾಂಡು, ಮಕ್ಕಳಿಗೆ ಹಚ್ಚಲಿಕ್ಕೆ ನಾನು ತರಿಸಿದೆ. ಇಲ್ಲಿ ಇದು ಸಿಗೋದಿಲ್ಲ, ಬಾಲಿಯಲ್ಲಿ ಅದೆಲ್ಲ ಸಿಗೋದಿಲ್ಲ. ಅದಕ್ಕೋಸ್ಕರ ನೋಡ್ಬೋದು 1, 2, 3, 4 ತರಿಸಿದ್ದೀನಿ. ಸೊ ಮುಂಚೆ ನಾನು ಸಬಾಮೇಟ್ ಹಾಕ್ತಾ ಇದ್ದೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇವಾಗ ಇದನ್ನ ಹಾಕ್ತಾ ಇದ್ದೀನಿ, ಹಾಕೋಣ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ. ಮಗು ಚಿಕ್ಕದಿರ್ಬೇಕಾದ್ರೆ ನಾನು ಇದನ್ನೇ ಹಾಕಿದ್ದು, ಆಮೇಲೆ ಇದನ್ನ ಬಿಟ್ಟು ಸಬಾಮೇಟ್ ಹಾಕ್ತಾ ಇದ್ದೆ. ಇವಾಗ ಪುನಃ ಇದನ್ನೇ ತರಿಸಿದ್ದೀನಿ. ಬಜೆಟ್ ಫ್ರೆಂಡ್ಲಿ ಕೂಡ ಹೌದು, ತುಂಬಾ ಚೆನ್ನಾಗೂ ಕೂಡ ಇರುತ್ತೆ. ಇದು ಟ್ರೈ ಮಾಡ್ಬೋದು ಯಾರಾದ್ರೂ ಬೇಕಂತಂದ್ರೆ. ಇದೊಂದು ತರಿಸಿದ್ದೀನಿ ಮೆಹಂದಿ ಹಚ್ಚಲಿಕ್ಕೆ. ತಾನಿಗೆ ತುಂಬಾನೇ ಇಷ್ಟ. ಅವಳು ಯಾವಾಗಲೂ ಕೇಳ್ತಾಳೆ, ಅಮ್ಮ ನನ್ನ ಕೈಗೆ ಕೆಂಪ್ ಮಾಡು ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ. ತಂದ ತಕ್ಷಣನೇ ಹಚ್ಕೊಂಡ್ಬಿಟ್ಟಿದ್ದಾಳೆ ಕೈಗೆ.
ಹಾಗೇನೆ ಇನ್ನು ರಾಗಿ ಸರಿ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ತರಿಸಿದೀನಿ. ಬೇರೆ ಎಲ್ಲ ಸಿಗುತ್ತೆ, ಹೆಸರು ಕಾಳು ಇರ್ಬೋದು, ಹೆಸರು ಬೇಳೆ ಮತ್ತೆ ಅದೆಲ್ಲ ಸಿಗುತ್ತೆ. ಇಲ್ಲಿ ರಾಗಿ ಸಿಗೋದಿಲ್ಲ, ಹಾಗಾಗಿ ಒಂದ್ ಸ್ವಲ್ಪ ರಾಗಿ ತರಿಸಿದೀನಿ. ಹೆಚ್ಚು ತರಿಸಿಲ್ಲ, ಒಂದು ಅರ್ಧ ಕೆಜಿ ಆಗೋಷ್ಟು ರಾಗಿನ ತರಿಸಿದೀನಿ. ರಾಗಿ ಸರಿ ಮಕ್ಕಳಿಗೆ ಕೊಟ್ರೆ ತುಂಬಾನೇ ಒಳ್ಳೇದು, ಹಾಗಾಗಿ ನಾನು ಅದನ್ನ ಮಾಡ್ಕೊಡ್ತೀನಿ. ಇವಾಗ್ಲೂ ಕೂಡ ಮುಂಚೆ ಡೈಲಿ ಕೊಡ್ತಾ ಇದ್ದೆ, ಇವಾಗ ಮಂತ್ಲಿ 2-3 ಟೈಮ್ಸ್ ಈಗೆಲ್ಲ ಕೊಡ್ತೀನಿ ಅಷ್ಟೇ. ಮಕ್ಕಳಿಗೆ ತುಂಬಾನೇ ಇಷ್ಟ. ಹಾಗೇನೆ ಒಂದು ಚಾಪುಡಿ ತರಿಸಿದ್ದೀನಿ. ಸೊ ನಂಗೆ ಬ್ರ್ಯಾಂಡ್ ತುಂಬಾ ಇಷ್ಟ ಆಗುತ್ತೆ, ರೆಡ್ ಲೇಬಲ್. ಶುಂಠಿ ಅದು ಇದೆಲ್ಲ ಇರುತ್ತಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ಅಂಡ್ ಇದೊಂದು ಕೂಡ ತರಿಸಿದ್ದೀನಿ. ಹಾಗೇನೆ ಇನ್ನೇನು ಕೊಟ್ಟು ಕಳ್ಸಿದ್ದಾರೆ ಅಮ್ಮ, ಇಂಗು ಕೊಟ್ಟು ಕಳ್ಸಿದ್ದಾರೆ. ಇದೊಂದು ಹಾಗೇನೆ ಈ ತರ ಗಟ್ಟಿ ಇದು ಕೂಡ ಕೊಟ್ಟು ಕಳ್ಸಿ, ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಹಾಗೇನೆ ಈ ಪುಡಿ ಕೂಡ ಕೊಟ್ಟು ಕಳ್ಸೋದಕ್ಕೆ ಹೇಳಿದ್ದೆ. ಹಾಗೇನೆ ಇದು ಗಸಗಸೆ ಕೂಡ ಕೊಟ್ಟು ಕಳ್ಸಿದ್ದಾರೆ. ಸೊ 12 ಕೆಜಿ ತಂದಿದ್ದೇ ಹೆಚ್ಚು. ಸೊ ಅದ್ರಲ್ಲಿ ಇದೆಲ್ಲ ಹಾಕ್ಬಿಟ್ಟು ಇಷ್ಟು ಬಟ್ಟೆ ಅದೆಲ್ಲ ಕೊಟ್ಟು ಕಳಿಸ್ಬೇಕಾದ್ರೇನೆ ಯಾವ್ದೆಲ್ಲ ಹಾಕೋದಂತಾನೆ ಸುಸ್ತಾಗ್ಬಿಟ್ಟು, ಹಾಗಾಗಿ ಸ್ವಲ್ಪ ಸ್ವಲ್ಪ ಕಳಿಸಿ ಅಂತ ಹೇಳಿದ್ದೆ ಅಮ್ಮನಿಗೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಕಳಿಸಿದ್ದಾರೆ. ಹಾಗೇನೆ ಇದೆಲ್ಲ ಏನ್ ಕಳಿಸಿದ್ದಾರೆ, ಇದೆಲ್ಲ ನೋಡ್ಬೋದು ಗರಂ ಮಸಾಲೆಗಳು ಕಳಿಸಿದ್ದಾರೆ. ಇಲ್ಲಿ ಕೆಲವೊಂದೆಲ್ಲ ಸಿಗುತ್ತೆ, ಬಟ್ ನಂಗೆ ಈ ತರ ಚಿಕ್ಕದು ಎಲ್ಲ ಸಿಕ್ಕಿದ್ರೆ ಒಂದು ಸ್ವಲ್ಪ ಒಳ್ಳೇದಲ್ವಾ. ಹಾಗಾಗಿ ಅಮ್ಮನ ಹತ್ರ ಈ ರೀತಿ ಒಂದು ಕಪ್ಪು ದಾರ ಕೊಟ್ಟು ಕಳ್ಸೋಕು ಹೇಳಿದ್ದೆ ನಾನು. ಅಂದ್ರೆ ಮಕ್ಕಳಿಗೆಲ್ಲ ಕಾಲಿಗೆ ಇಲ್ಲ ದೃಷ್ಟಿಗೆಲ್ಲ ತುಂಬಾ ಒಳ್ಳೇದಲ್ವಾ. ಸೊ ಹಾಗಾಗಿ ಸೊ ನೀವು ಕೇಳ್ಬೋದು ಅದನ್ನೆಲ್ಲ ನೀವು ಟ್ರಸ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಖಂಡಿತ ನಾನು ಟ್ರಸ್ಟ್ ಮಾಡ್ತೀನಿ. ಈ ಕಪ್ಪು ದಾರನ ಕುತ್ತಿಗೆಗೆ ಹಾಕೋದಿರ್ಬೋದು, ಅಥವಾ ಚಿಕ್ಕದಿರ್ಬೇಕಾದ್ರೆ ದೃಷ್ಟಿ ಬೊಟ್ಟಿಡೋದಿರ್ಬೋದು, ಅದನ್ನೆಲ್ಲ ನಾನು ಟ್ರಸ್ಟ್ ಮಾಡ್ತೀನಿ. ಸೊ ಹಾಗಾಗಿ ಇದನ್ನೊಂದು ತರಿಸಿದೆ. ಅವ್ರದ್ದು ಕಟ್ಟಾಗಿತ್ತು, ತಕ್ಷಿದಿದೆ, ಬಟ್ ನಾನೇನು ಕಟ್ಟಾಗಿತ್ತು ಕುತ್ತಿಗೆಗೆ ಹಾಕಿದ್ದು. ಸೊ ಅದನ್ನ ಹಾಕೋಣ ಅಂತ ಹೇಳ್ಬಿಟ್ಟು ಉಪ್ಪಿನಕಾಯಿ ತರಿಸಿದೆ. ಉಪ್ಪಿನಕಾಯಿ ಆಲ್ರೆಡಿ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ ನಾನು. ಸೊ ಉಪ್ಪಿನಕಾಯಿ ಖಾಲಿ ಆಗಿತ್ತು. ಸೊ ಉಪ್ಪಿನಕಾಯಿ ಅಂತೂ ಬಂತು, ತುಪ್ಪ ಬಂದಿಲ್ಲ ಆದ್ರೂ ಕೂಡ ಉಪ್ಪಿನಕಾಯಿ ಬಂತಲ್ಲ, ನಂಗೆ ಅದೇ ಖುಷಿ. ಮತ್ತೆ ಇದು ಫುಲ್ ಬಟ್ಟೆಗಳು, ಎಲ್ಲ ಮಕ್ಕಳದ್ದೇ ಬಟ್ಟೆಗಳು ನೋಡ್ಬೋದು. ಒಂದು ಫುಲ್ ಇದು ಬಟ್ಟೆನೆ ಫುಲ್ ಎಲ್ಲ ಬಟ್ಟೆ ಮಗುದು. ಹಾಗೆ ನಂಗೊಂದೆರಡು ಟಾಪ್ ಕೂಡ ತರಿಸಿದ್ದೀನಿ. ನೋಡ್ಬೋದು ಈ ತರದ್ದು ಪ್ಯಾಂಟ್ ಎಲ್ಲ ಬರ್ತದಲ್ಲ, ಈ ತರದೆಲ್ಲ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ, ನನ್ನ ತಂಗಿ ಆರ್ಡರ್ ಮಾಡಿ ತರಿಸಿದ್ದು. ಸೊ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ನಂಗೊಂದು 2 ಟಾಪ್ ಕೊಟ್ಟು ಕಳ್ಸಿದ್ದಾಳೆ, ನೋಡೋಣ. ನೋಡ್ಬೋದು ಈ ರೀತಿ ಏನಾದ್ರೂ ಡೈಲಿ ಏನಾದ್ರೂ ಮನೆಯದ ಏನಾದ್ರು ನಂಗೆ ವ್ಲಾಗ್ ಮಾಡ್ಲಿಕ್ಕೆ ನಾನು ಅವಳಿಗೆ ಹೇಳಿದ್ದೆ, ನಂಗೆ ಈ ತರ ಎಲ್ಲ ಡ್ರೆಸ್ ಕೊಟ್ಟು ಕಳ್ಸು, ವ್ಲಾಗ್ ಕಳ್ಸಿದ್ದಾಳೆ. ಇದು ಕೂಡ ಚೆನ್ನಾಗಿದೆ, ಕಲರ್ ನನ್ನ ಹತ್ರ ಇಲ್ಲ, ರ್ಯಾರ್ ಇದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ತುಂಬಾನೇ ಚೆನ್ನಾಗಿತ್ತು. ಮಕ್ಕಳಿಗೂ ಕೂಡ ನೋಡ್ಬೋದು ಈ ರೀತಿಯಾದಂತ ಒಂದು 4-5 ಇದು. ಮತ್ತೆ ಹಾಗೇನೆ ಸ್ಕರ್ಟ್ ತುಂಬಾನೇ ಕಳ್ಸಿದಲ್ಲ. ಬಟ್ಟೆಗಳು ನನ್ನ ಪ್ರಕಾರ ಒಂದು 2 ಕೆಜಿ ಆದಿದ್ರೆ 10 ಕೆಜಿ ತನಕ ಬಟ್ಟೆನೆ ಕಳ್ಸಿಕೊಟ್ಟಿದ್ದಾಳೆ. ನೋಡ್ಬೋದು, ನಾನು ಇನ್ನ ಮುಂದೆ ಬ್ಲಾಗ್ ಅಲ್ಲಿ ಮಕ್ಕಳಿಗೆಲ್ಲ ಹಾಕ್ತೀನಲ್ಲ, ಅವಾಗ ನೋಡ್ಬೋದು ನೀವೇನೆ. ಎಸ್, ಹಾಗೇನೆ ಇದೊಂದು ಪುಟಾಣಿ ಡ್ರೆಸ್ ನೋಡಿ, ಇದು ಕೂಡ ಚೆನ್ನಾಗಿದೆ ಅಲ್ವಾ. ಇದನ್ನ ಫಸ್ಟ್ ಕೈಯಲ್ಲಿ ಆರ್ಡರ್ ಮಾಡಿದ್ದು, ತುಂಬಾನೇ ಚೆನ್ನಾಗಿದೆ ಇದು. ಸೊ ಆವಾಗ ಮೋಸ್ಟ್ಲಿ ನಾನು ತುಂಬಾ ಟೈಮ್ ಹಿಂದೆ ಆರ್ಡರ್ ಮಾಡಿದ್ದು, ಆಫರ್ ಅಲ್ಲಿ ಇತ್ತು. ನನ್ಗಿದು ತುಂಬಾ ಅಂದ್ರೆ 300 ರೂಪಾಯಿ ಸಿಕ್ಕಿದೆ ಅನ್ಸುತ್ತೆ. ಇದು ಈ 300 ರೂಪಾಯಿ ಡ್ರೆಸ್ ಅಲ್ವೇ ಅಲ್ಲ, ತುಂಬಾನೇ ಚೆನ್ನಾಗಿದೆ. ಒಂದು 700-800 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ ಈ ಡ್ರೆಸ್. ಸೊ ಹಾಗೆ ಬೋಲ್ಡ್ ಡ್ರೆಸ್ ಕೂಡ ಕೊಟ್ಟು ಕಳ್ಸಿದ್ದಾಳೆ. ಯಾಕಂತಂದ್ರೆ ಇವಾಗ ಮಕ್ಕಳೆಲ್ಲ ಬೇಗ ದೊಡ್ಡವರಾಗ್ಬಿಡ್ತಾರಲ್ವಾ. ನಂದು ತುಂಬಾನೇ ಡ್ರೆಸ್, ತಾನ್ಯಂದು ತಕ್ಷವಿಗೆಲ್ಲ ನಾನು ತುಂಬಾ ಡ್ರೆಸ್ ತಗೊಂಡು, ನಂಗೆ ಅದೊಂದು ಅಭ್ಯಾಸ. ಹೋಗೋದು ಫಸ್ಟ್ ಕೈಯಲ್ಲಿ ಆರ್ಡರ್ ಮಾಡೋದು. ಬಟ್ಟೆ ಅಂತಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಪೂರ ತಸ್ಕೊಂಡೆ ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ತಸ್ಕೊಂಡಿದೀನಿ. ಯಾಕಂತಂದ್ರೆ ಮತ್ತೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಇವಾಗ ತಾನೇ ಹಾಕಿದಾಳೆ. ತಾನೇ ಡ್ರೆಸ್ ಕೂಡ ತಕ್ಷವಿ ಹಾಕ್ಬಹುದು. ಸೊ ತಕ್ಷವಿಗೂ ತಗೊಂಡಿದ್ದೀನಿ ಅವಳ ಡ್ರೆಸ್. ಮತ್ತೆ ಹಾಗೆ ನಾನಿನ್ನು ಲೇಟ್ ಆಗಿ ಹೋಗುತ್ತೆ, ಅವಾಗ ಮಕ್ಕಳಿಗೆ ಅದಾಗೋದಿಲ್ಲ, ಫಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ತಸ್ಕೊಂಡಿದ್ದು. ತುಂಬಾ ಖುಷಿಯಾಗುತ್ತೆ. ನನಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹತ್ರ ನಾನು 1000 ಸಬ್ಸ್ಕ್ರೈಬರ್ ಅಲ್ಲಿ ಇದ್ದೀನಿ. ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ನನ್ನ ವಿಡಿಯೋಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಂಡ್ ತನಕ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.